ಗಾಂಧಿ ಯುಗವನ್ನ ತಿಳಿದುಕೊಂಡು ಬರೋಣ. ಗಾಂಧಿ ಯುಗವು 1915ರಿಂದ 1947ರವರೆಗೆ ನಡೆಯಿತು. ಗಾಂಧೀಜಿಯವರು 1915ರಲ್ಲಿ ದಕ್ಷಿಣ ಆಫ್ರಿಕಾದಿಂದ ಮುಂಬೈಗೆ ಬಂದಿಳಿದ್ರು. 1916ರಲ್ಲಿ ಗುಜರಾತ್ನ ಸಬರ್ಮತಿ ಆಶ್ರಮ ನಿರ್ಮಿಸಿದ್ರು. 1917ರಲ್ಲಿ ಚಂಪಾರನ್ ಸತ್ಯಾಗ್ರಹವನ್ನು ಪ್ರಾರಂಭಿಸಿದ್ರು. ಇದು ಬಿಹಾರದ ನೀಲಿ ಬೆಳೆಗಾರರ ಸಮಸ್ಯೆ ಕುರಿತು ಮಾಡಿದ ಸತ್ಯಾಗ್ರಹ. 1918ರಲ್ಲಿ ಕೇಡಾ ಸತ್ಯಾಗ್ರಹ. ಇದು ಗಾಂಧೀಜಿಯವರ ಮೊದಲ ಉಪವಾಸ ಸತ್ಯಾಗ್ರಹವಾಗಿದೆ. 1920ರಲ್ಲಿ ಅಸಹಕಾರ ಚಳವಳಿ ಎಂದು ಕರೆದ್ರು. ಈ ಸತ್ಯಾಗ್ರಹದಲ್ಲಿ ಬ್ರಿಟಿಷರು ತಯಾರಿಸಿದ ಉತ್ಪನ್ನಗಳನ್ನು ಬಹಿಷ್ಕರಿಸಿದ್ರು. ಇದೇ ಸಮಯದಲ್ಲಿ ಮಹಾತ್ಮ ಗಾಂಧೀಜಿಯವರನ್ನ ಬಂಧಿಸಲಾಯಿತು. 1930ರಲ್ಲಿ ಕಾನೂನು ಭಂಗ ಚಳವಳಿಯನ್ನು ಆರಂಭಿಸಿದ್ರು. ಈ ಚಳವಳಿಯಲ್ಲಿ 24 ದಿನಗಳ ಸಬರ್ಮತಿ ಆಶ್ರಮದಿಂದ ದಂಡಿಯವರೆಗೆ ಉಪ್ಪಿನ ಸತ್ಯಾಗ್ರಹ ಕೈಗೊಂಡ್ರು. 1931ರಲ್ಲಿ ಗಾಂಧಿ ಇರ್ವಿನ್ ಒಪ್ಪಂದಕ್ಕೆ ಸಹಿ ಹಾಕಲಾಯಿತು. ಗಾಂಧೀಜಿ ಹಾಗೂ ಅಂಬೇಡ್ಕರ್ ನಡುವೆ 1932ರಲ್ಲಿ ಪೂನಾ ಒಪ್ಪಂದವಾಯಿತು. ಇದಾದ ನಂತರ 1947ರಲ್ಲಿ ಕ್ವಿಟ್ ಇಂಡಿಯಾ ಆಂದೋಲನ ಪ್ರಾರಂಭಿಸಿದ್ರು.